ಬಡಗುತಿಟ್ಟಿನ ಶೈಲಿಯ ಅತ್ಯಂತ ಭರವಸೆಯ ಮತ್ತು ಜನಪ್ರಿಯವಾಗಿರುವಂತಹ ಯಕ್ಷ ಕಲಾವಿದ ಇವರಾಗಿದ್ದರು. ಅಪ್ಪನ ವೇಷ ನೋಡಿದವನೇ ಅಲ್ಲ ಇಲ್ಲಿವರೆಗೆ. ಓಕೆ ಇಲ್ಲ ಲೈವ್ ಅಲ್ಲಿ ಒಂದೇ ಒಂದು ಅವ್ರ ಪರ್ಫಾರ್ಮೆನ್ಸ್ ಇನ್ನು ನೋಡ್ಲಿಲ್ಲ ನಾನು. ಅವ್ರು ನನಗೆ ತಿತ್ತಿತ್ತೈ ಅಂತ ಒಂದು ಸ್ಟೆಪ್ ಹೇಳ್ಕೊಟ್ಟಿದ್ರು ಅಷ್ಟೇ. ರೂಮನ್ನೇ ದೇವ್ರ ಮನೆ ಮಾಡಿದ್ದೀರಾ? ವಾವ್. ದೇವ್ರ ಮನೆಯಲ್ಲೂ ಕಣ್ಣಿಮನೆ ಗಣಪತಿ ಭಟ್ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜಿಸ್ತಾ ಇದ್ದೀರಾ. ಕೃಷ್ಣನ ಪಾತ್ರವನ್ನು ಅವ್ರು ಮಾಡಿದಾಗ ಅದು ಕ್ಯಾದೆಮುಂಡಿಗೆಯನ್ನ ನೆಲಕ್ಕೆ ತಾಗಿಸೋದು ಅದು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರು ಕಣ್ಣಿ ಅವರು ಅನ್ನೋದೊಂದು ಮಾತಿತ್ತು. ಕಣ್ಣಿ ಕಳ್ಕೊಂಡಾಗ ನಮ್ಗೆ ಅನ್ನ ಹಾಕಿದ್ದು ದಾರಿ ತೋರಿದ್ದು ಯಕ್ಷಗಾನವೇ. ಅಭಿಮಾನಿಗಳು ನಿಜವಾಗ್ಲೂ ಅಭಿಮಾನಿಗಳಿಗೆ ಮಾತ್ರ ಇದಲ್ಲ. ಮತ್ತೆ 7 ಜನ್ಮ ಇದ್ರು ನಾವು ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ರಂಗಸ್ಥಳದಲ್ಲಿ ಆ ರೀತಿ ಚುರುಕಿನಲ್ಲಿ ಕುಣಿತಿರ್ಬೇಕಾದ್ರೆ ಇದು ಏನು ಯಕ್ಷಗಾನ ನೃತ್ಯವರೋ ಇಲ್ಲ ಸರ್ಕಸ್ಸು ಅಂತೆಲ್ಲ ಹಿಂದಿನವ್ರು ಹೇಳಿದ್ದು, ಅವ್ರನ್ನ ಟೀಕಿಸಿದ್ರು ಅಂತ. ಆ ಟೀಕೆಗೆ ಅವ್ರ ಪ್ರತಿಕ್ರಿಯೆ ಹೆಂಗಿತ್ತು, ಮತ್ತೆ ಅದನ್ನ ಮನೇಲಿ ನಿಮ್ಮ ಹತ್ರ ಹೆಂಗೆ ಹಂಚ್ಕೊಂಡಿರ್ಬೋದು? ಹಿಂಗೆಲ್ಲ ಹೇಳ್ತಾರಲ್ರಿ, ನೀವೆಂಥದ್ದು ಬೇಜಾರು ಮಾಡ್ಕೊತ್ರಿ ಹಂಗೆ ನಮ್ಮ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ವಾ ಹಿಂಗೆಲ್ಲ ಆಗ್ತಿತ್ತು. ಕೇಳುವರು ಹೇಳಿ ಬಿಡೆ, ಒಂದನ್ನಲ್ಲ ಒಂದು ನನ್ನ ವ್ಯಕ್ತಿತ್ವ ಒಂದಲ್ಲ ಒಂದು ಕದ್ರ ಗೊತ್ತಾಗುತ್ತೆ ಅವರಿಗೆ ಹೇಳಿ. ಕಲೆ ಜೊತೆಗೆ ಅವ್ರ ಗುಣನೂ ಅಷ್ಟು ಒಳ್ಳೇದಾದ ಕಾರಣಕ್ಕಾಗಿ ಎಲ್ಲ ಸಹ ಕಲಾವಿದರು, ಪ್ರೇಕ್ಷಕರು, ಅಭಿಮಾನಿಗಳು ಎಲ್ಲರೂ ಅವ್ರ ವ್ಯಕ್ತಿತ್ವಕ್ಕೂ ಬೆಲೆ ಕೊಟ್ಟು ಇಷ್ಟು ಸಪೋರ್ಟ್ ಮಾಡ್ತಾರೆ. ನಮಗೆ ಅವ್ರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಬೇಜಾರಾಗ್ತದೆ. ಒಂದು ಅಪ್ಪಟ ಅಭಿಮಾನಿಯಾಗಿ ನನಗೆ ಬೇಜಾರಾಗ್ತದೆ. ಅಷ್ಟು ಇದನ್ನ ಸನ್ನಿವೇಶ ಮಾತ್ರ ಯಾವ ಶಕ್ತಿ. ಇವನ್ನೆಲ್ಲರೂ ಒಂದ್ಸಲ ಪ್ರವೇಶ ಮಾಡಿದಾಗ ಸಟ್ ನಾನೇ ನೋಡ್ತಿದ್ರೆ ನಾನು ಅದಕ್ಕೆ ಕಷ್ಟ. ಸೇಮ್ ಕಣ್ಣಿ ಬಂದಂಗೆ ಕಂಡು ಬಿಡ್ತ. ನಮಗೆ ದೇವ್ರ ನಂತರ ಕಣ್ಣಿನೇ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಒಬ್ಬರು ವಿಶೇಷವಾದ ಯಕ್ಷಗಾನದ ಕಲಾವಿದನ ಮನೆಯ ಮುಂಭಾಗದಲ್ಲಿದ್ದೀನಿ. ನಾನು ಹೊನ್ನಾವರಕ್ಕೆ ಬಂದಿದ್ದೆ. ಹೊನ್ನಾವರಕ್ಕೆ ಬಂದರೆ ಯಕ್ಷರಂಗದಲ್ಲಿರುವಂಥ ಅನೇಕ ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರನ್ನು ಭೇಟಿ ಆಗಬಹುದು ಅನ್ನುವ ನೆಲೆಯಲ್ಲಿ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಗಣಪತಿ ಕಣ್ಣಿಮನೆ ಅವರು ಅಂತ ಹೇಳಿದ್ರೆ ಯಾರಿಗೂ ಇವ್ರು ಗೊತ್ತಿಲ್ಲ ಅನ್ನುವಂಥದ್ದಿಲ್ಲ. ಈಗ ಸದ್ಯಕ್ಕೆ ನೋಡಿ, ಆ ಮಾರ್ಗವಾಗಿ ಬರಬೇಕು. ಆ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿರುವಂಥ ರೋಡು, ಅದರಲ್ಲಿ ನಾನು ಬಂದಿದ್ದೀನಿ. ಇದೇ ನೋಡಿ ಅವರ ಮನೆ. ಇದು ಅವರ ಮನೆಯ ಮುಂಭಾಗದಲ್ಲೇ ನಾನು ಇದ್ದೀನಿ. ಈಗ ಬಡಗುತಿಟ್ಟಿನ ಶೈಲಿಯ ಅತ್ಯಂತ ಭರವಸೆಯ ಮತ್ತು ಜನಪ್ರಿಯವಾಗಿರುವಂಥ ಯಕ್ಷ ಕಲಾವಿದ ಇವರಾಗಿದ್ದರು. ನೋಡಿ, ಇವರು ಶ್ರೀಕೃಷ್ಣ ಇರ್ಬೋದು ಅಥವಾ ಚಂದ್ರಹಾಸ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ ಅಲ್ಲಿ ಎಷ್ಟು ಜನ ಸೇರ್ತಾ ಇದ್ರು. ಅವರ ಪಾತ್ರಕ್ಕೆ ಅಷ್ಟು ಪ್ರಭಾವ ಇತ್ತು. ನೀವು ನೋಡ್ಬೋದು, ಅವರ ಮನೆಯ ಮುಂಭಾಗದಲ್ಲಿ ನಾನು ಇದ್ದೀನಿ. ನೋಡಿ, ಮನೆಗೊಂದು ಹೆಸರಿಟ್ಟಿದ್ದಾರೆ, ಪಾಂಚಜನ್ಯ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟಿದ್ದಾರೆ. ನನಗೆ ಇವರ ವೇಷವನ್ನೆಲ್ಲ ರಂಗಸ್ಥಳದಲ್ಲಿ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನು ನೋಡ್ತಾ ಇದ್ದಾಗ ಅನಿಸಿದ್ದು, ಎಂಥ ಒಳ್ಳೆಯ ಚುರುಕಿನ ಕಲಾವಿದ. ಇವರ ನೃತ್ಯದ ಚುರುಕುತನಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ಮತ್ತು ಕಣ್ಣಿ ಶೈಲಿ ಅಂತಾನೆ ಒಂದು ಬಗೆಯಲ್ಲಿ ಇವರ ಒಂದು ನೃತ್ಯವನ್ನು ಜನ ಗುರುತಿಸಿದ್ರು. ಸೊ ಈಗ ಸದ್ಯಕ್ಕೆ ಅವರು ಇಲ್ಲ, 10 ವರ್ಷಗಳಾಗಿದೆ ಅವರನ್ನು ಕಳ್ಕೊಂಡು. ಸೊ ಈ ಮನೆ ಈಗ ನಾನು ಏನು ತೋರಿಸ್ತಾ ಇದ್ದೇನಲ್ಲ, ಈ ಮನೆಯನ್ನು ಅವರ ಅಭಿಮಾನಿಗಳೇ ಸೇರಿ ನಿರ್ಮಿಸಿಕೊಟ್ಟಿದ್ದು ಅನ್ನೋದು ಕೂಡ ಗೊತ್ತಾಯಿತು. ಹಾಗಾಗಿ ಅವರ ಮನೆಯನ್ನು ತೋರಿಸೋಣ, ಜೊತೆಗೆ ಅವರ ಹೆಸರನ್ನು ಮುಂದುವರಿಸ್ಕೊಂಡು ಇವತ್ತು ಕೂಡ ಯಕ್ಷರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಕಿರಿಯ ಮಿತ್ರರಾಗಿರುವಂಥ ಕಾರ್ತಿಕ್ ಕಣ್ಣಿಮನೆಯವರು ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಸ್, ಚೆನ್ನಾಗಿದ್ದೀವಿ. ಸೊ ನಿಮ್ಮನ್ನ ಅರಸ್ಕೊಂಡು ಇವತ್ತು ಇಲ್ಲಿಗೆ ಬಂದ್ವಿ. ನಮ್ಗೆ ಈ ಉತ್ತರ ಕನ್ನಡ ಕಡೆ ಬಂದಾಗ ನಿಜವಾಗ್ಲೂ ಖುಷಿ ಆಗೋದು, ಇಲ್ಲಿಯ ಮಣ್ಣು
ನಮ್ಮ ಸುಮಾರು ಜನ ಯಕ್ಷಗಾನ ಕಲಾವಿದರನ್ನ ಕೊಟ್ಟಿದೆ ಅನ್ನುವಂಥ ಒಂದು ಹೆಮ್ಮೆ ಕೂಡ ಇದೆ. ಹೌದು. ನಾವಿಲ್ಲಿ ಯಾಜಿ ಅವ್ರನ್ನ ನೋಡಿದ್ವಿ, ಚಿಟ್ಟಾಣಿ ಅವ್ರ ಮನೆಗೆ ಹೋಗಿದ್ವಿ, ಎಲ್ಲರ ಸಂದರ್ಶನ ಬಳಿಕ ನಿಮ್ಮ ಮನೆಗೂ ಕೂಡ ಬಂದ್ವಿ. ಹೌದು. ಕಾರಣ ನಿಮ್ಮ ತಂದೆಯವರು. ಖಂಡಿತವಾಗಿ. ಸೊ ಕಣ್ಣಿ ಶೈಲಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಅದು. ಹೌದು. ಸೊ ಈ ಮನೆ ಕೂಡ ಅವ್ರು ಇಲ್ಲದೆ ಇದ್ದಾಗ್ಲೂ ಕೂಡ ಅಂದ್ರೆ ಒಂದ್ ನೆರಳಾಗ್ಬೇಕು ಹೆಂಡತಿಗೆ, ಮಗಳಿಗೆ, ಮಗನಿಗೆ ನೆರಳಾಗ್ಬೇಕು ಅಂತ ಅವರ ಅಭಿಮಾನಿಗಳು ನಿರ್ಮಿಸಿ ಕೊಟ್ಟಿರುವಂತಹ ಮನೆ. ಸೊ ನಿಮ್ಮ ಮನೆ ಒಳಗಡೆ ಬರ್ತಿರ್ಬೇಕಾದ್ರೆ ಪ್ರಪಾತ ತರ ಇದೆ ರೋಡು, ತುಂಬಾ ಚಿಕ್ಕದಿದೆ. ಗೌರ್ಮೆಂಟ್ ಇಂದ ರೋಡ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಬರಬಹುದು. ಆದ್ರೆ ಈ ಸದ್ಯಕ್ಕೆ ನೀವು ಅಮ್ಮ ಇಬ್ರೇ ಇಲ್ಲಿರುವಂತದ್ದು? ನಾನು ಅಮ್ಮ ಇಬ್ರೇ ಇರುವಂತ. ತಂಗಿ ಜಾಬ್ ಬೆಂಗಳೂರಲ್ಲಿ ಇರ್ತಾರೆ. ನೀವು ಈಗ ಯಕ್ಷಗಾನದಲ್ಲಿ ಪೆರಡೂರು ಮೇಳದಲ್ಲಿ ಕಳೆದ ವಾರಿವರೆಗೂ ಸೇವೆಯನ್ನ ಸಲ್ಲಿಸಿದ್ದೀರಿ. ಈಗ ಸದ್ಯ ಅಂದ್ರೆ ಮೇಳ ಬೇಡ, ಮನೇಲಿ ಅಮ್ಮ ಒಬ್ಬರೇ ಇರೋ ಕಾರಣಕ್ಕಾಗಿ ಒಂದೆರಡು ವರ್ಷ ಮೇಳ ತಿರುಗಾಟ ಬೇಡ, ಮನೇಲಿ ಎದ್ದು ಬೇರೆ ಹೊರಗಡೆ ಆಟಕ್ಕೆ ಹೋಗುವಂತ ಪ್ಲಾನ್ ಮಾಡಿದ್ದೆ. ಮುಂದಿನ ಏನಾಗ್ತದೆ ಗೊತ್ತಿಲ್ಲ. ಕಣ್ಣಿಯವರು ಕುಣಿತಿರ್ಬೇಕಾದ್ರೆ ಯಾರೋ ಟೀಕಿಸ್ತಾ ಇದ್ರಂತೆ, ಇದೇನು ನರ್ತನನೋ ಇಲ್ಲ ಸರ್ಕಸ್ಸೋ ಅಂತ ಏನೋ ಟೀಕಿಸ್ತಾ ಇರುವಂತದ್ದನ್ನ ನಾನು ಓದಿದ್ದೆ. ಬಹುಶಃ ಅದು ಆನಂತರದಲ್ಲಿ ಅದು ಇಲ್ಲ, ಅವ್ರು ಮಾಡ್ತಿರೋ ಕರೆಕ್ಟ್ ಆಗಿದೆ, ಏನೋ ಒಂದು ವಿಶೇಷವಾದ ಬಗೆಯ ಶೈಲಿಯ ಒಂದು ಚುರುಕುತನದ ಒಂದು ನೃತ್ಯವನ್ನ ಅವ್ರು ಮಾಡಿದ್ದಾರೆ ಅನ್ನುವಂಥ ಒಂದು ಇರಾದೆ ಸುಮಾರು ಜನರಿಗೆ ಆಯ್ತು. ಅನಂತರದಲ್ಲಿ ಅದೇ ಇನ್ಸ್ಪಿರೇಷನ್ ಆಯ್ತು. ಈಗ ನಿಮ್ಮ ಒಂದು ಕುಣಿತದ ಶೈಲಿಯಲ್ಲೂ ಕೂಡ ಕಣ್ಣಿಯವರನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈಗ ನಿಮ್ಮ ಕಣ್ಣು ನೋಡಿದ್ರೆ ಅಥವಾ ನಿಮ್ಮ ವೇಷಭೂಷಣ ನೋಡಿದ್ರೆ ಸೇಮ್ ಅಪ್ಪನ ತರಾನೇ, ಅಂದ್ರೆ ಏನು ಚೇಂಜಸ್ ಅಂತ ಇಲ್ಲ. ನಿಮ್ಗೆ ಆ ರೀತಿ ಅಭಿಮಾನಿಗಳು ಹೇಳಿದ್ದಿದೆಯಾ? ಖಂಡಿತವಾಗಿ. ಈಗ ಒಂದು ವೇಷ ಮಾಡಿದ್ರೆ ಇಲ್ಲ ಸೇಮ್ ಅಪ್ಪನ ವೇಷ ನೋಡಿದಾಗೆ ಆಗ್ತದೆ ಮಾರಾಯ ಅಂತ ಪ್ರತಿಯೊಬ್ರು ಹೇಳುದು ಹಾಗೆ. ಆಮೇಲೆ ನನಗದು ಗೊತ್ತಿಲ್ಲ ಇಲ್ಲಿವರೆಗೂ, ಅಂದ್ರೆ ಅಪ್ಪನ ವೇಷ ನೋಡಿದವನೇ ಅಲ್ಲ ಇಲ್ಲಿವರೆಗೆ. ಇಲ್ಲ, ಲೈವ್ ಅಲ್ಲಿ ಒಂದೇ ಒಂದು ಅವ್ರ ಪರ್ಫಾರ್ಮೆನ್ಸ್ ಇನ್ನು ನೋಡ್ಲಿಲ್ಲ ನಾನು. ಅವ್ರು ನನಗೆ ತಿತ್ತಿತ್ತೈ ಅಂತ ಒಂದು ಸ್ಟೆಪ್ ಹೇಳ್ಕೊಟ್ಟಿದ್ರು ಅಷ್ಟೇ. ಅದು ಬಿಟ್ಟು ಯಕ್ಷಗಾನದ ಬಗ್ಗೆ ಮನೇಲಿ ಚರ್ಚೆಯೂ ಇಲ್ಲ, ಏನೂ ಇಲ್ಲ. ಯಕ್ಷಗಾನದ ಅಲ್ಲಿ ಅವರು ಸೇವೆ ಮಾಡಿದ್ದವರು 26-27 ವರ್ಷ ಸೇವೆ ಮಾಡಿದ್ದಾರೆ. ಆದ್ರೆ ಮನೇಲಿ ಯಾವ ಡಿಸ್ಕಷನ್ ಇರ್ಲಿಲ್ಲ. ಆಮೇಲೆ ನನ್ಗ್ ಬಂದು ಹಿಂಗೆ ಇವ ಧರ್ಮರಾಯ ಇವ ಕೌರವ ಅಂತ ಹೇಳಿದವರು ಅಲ್ಲ. ನನಗೆ ಜೀರೋ ನಾಲೆಜ್ ಇತ್ತು ಯಕ್ಷಗಾನದಲ್ಲಿ. ಅವರು ಡೆತ್ ಆಗೋ ತನಕನು ಡೆತ್ ಆಗ 1-2 ವರ್ಷ ಆದ್ಮೇಲೆ ಯಕ್ಷಗಾನದ ಬಗ್ಗೆ ನನಗೆ ಏನೂ ಗೊತ್ತಿರ್ಲಿಲ್ಲ. ಮುಂಚೆ ಇದ್ದಿದ್ದು ಇದೇ ಮನೆನ? ಇಲ್ಲೇ ಇತ್ತು ಮನೆ. ಬೇರೆ ಇದು ಅಭಿಮಾನಿಗಳು ಮಾಡ್ಕೊಟ್ಟಿದ್ದ? ಅಂದ್ರೆ ಕೆಲವು ಅವರ ಹಿತಚಿಂತಕರು, ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಸೇರಿ ಹೆಲ್ಪ್ ಮಾಡಿ ನಮ್ಮ ಇಲ್ಲಿ ಲೋಕಲ್ ಇಂಜಿನಿಯರ್ ಐಡಿಯಾ ಮಾಡಿ ಮಾಡ್ಕೊಟ್ರು. ತುಂಬಾ ಸ್ಪೇಸ್ ಇರಲಿಲ್ಲ ನಮ್ಗೆ. ಇದ್ದ ಸ್ವಲ್ಪ ಮೇಲ್ಗಡೆ ದರೆ ಇದೆ, ಕೆಳಗಡೆ ಮನೆ ಇದೆ, ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ. ಇದು ಯಾವ ದೇವಸ್ಥಾನ ಇದು? ಅದು ಗೋಪಾಲಕೃಷ್ಣ ದೇವಸ್ಥಾನ. ಮನೆ ಪಕ್ಕನೇ ಇರುವಂತದ್ದಲ್ಲ? ಇಲ್ಲಿ ದೇವಾಲಯಗಳು ಜಾಸ್ತಿ. ಹೌದು, ಇಲ್ಲಿ 3-4 ದೇವಾಲಯಗಳು ಇದೆ ರೋಡಲ್ಲಿ, ಇಲ್ಲೇ ಸಿಗುತ್ತೆ. ಆಮೇಲೆ ಇದೇ ರೋಡಲ್ಲೇ ಒಂದು 5-6 ಜನ ನಾವು ಕಲಾವಿದರಿದ್ದೇವೆ ಪೆರಡೂರು ಮೇಳದಲ್ಲಿ ಇರುವವರೇ. ಯಾರ್ಯಾರು? ನಯನ, ದರ್ಶನ್ ಭಟ್, KG ಕಾರ್ತಿಕ್ ಅಂತ. ನಾವೆಲ್ಲ ರೋಡಲ್ಲಿ ಇದ್ದಾರೆ? ಹೌದು, ಇದೇ ರೋಡ್. ನೋಡಿ, ನಾವು ಇನ್ನೊಂದ್ ದಿನ ಇದ್ರೆ ಅವ್ರನ್ನೆಲ್ಲ ಮೀಟ್ ಆಗಿ ಹೋಗ್ಬೋದು. ಹಾಗಾದ್ರೆ ಖಂಡಿತ ಅವ್ರನ್ನೆಲ್ಲ ನಾವು ಮುಂದೆ ಭೇಟಿ ಆಗ್ತೀವಿ. ಈಗ ಮನೆಗೆ ಪಾಂಚಜನ್ಯ ಅಂತ ಹೆಸರಿಟ್ಟಿದ್ದೀರಾ. ಅಪ್ಪನ ಕೃಷ್ಣನ ಪಾತ್ರ, ಚಂದ್ರಹಾಸನ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್. ಆ ನೆಲೆಯಲ್ಲೇ ಈ ಹೆಸರ ಹೇಗೆ? ಹೌದು, ಕೃಷ್ಣನ ಜೊತೆಗೆ ಪಾಂಚಜನ್ಯ ಇರೋದ್ರಿಂದ ಅಪ್ಪನ ನೆನಪು, ಅಪ್ಪನ ನೆನಪಿನ ಜೊತೆ ನಾವಿರುವ ಅಂತ ನಾನೇ ಹೇಳಿದೆ. ಅಮ್ಮನವರು ಒಡ್ಡಿಲ್ಲ ಹೇಳಿ ಅದೇ ಹೆಸರು ಇಟ್ಟಾಯ್ತು. ಈಗ ನೀವು ಇಲ್ಲೆಲ್ಲ ಲೋಕಲ್ ಆಟಗಳಿಗೆ ನೀವು ಹೋಗ್ತೀರಿ? ಅಂದ್ರೆ ಪ್ರತಿದಿನ ಮನೆಗೆ ಬರುವಾಗ ಅನುಕೂಲ ಮಾಡ್ಕೊಂಡಿದ್ದೀವಿ. ಮನೆಗೆ ಬರುವಾಗ ಇರ್ಲಿ. ಬನ್ನಿ ಒಳಗಡೆ ಹೋಗೋಣ. ಅಮ್ಮ ಇದಾರೆ, ಅಮ್ಮನ್ನ ಮಾತಾಡ್ಸೋಣ. ಅಪ್ಪ ಅವರು ತೀರ್ಕೊಂಡೆ 10 ವರ್ಷ ಆಯ್ತಲ್ಲ? ಹೌದು, 10 ವರ್ಷ. 2016. ಆವಾಗ ನೀವು PUC ಇದ್ರಾ? PUC ಇದ್ದೆ, ಸೆಕೆಂಡ್ PU. ಇದು ಇವರ ಮನೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಅವರ ಭಾವಚಿತ್ರ, ಇಲ್ಲೂ ಇದೆ ನೋಡಿ. ಅವರನ್ನ ನೋಡಿದ್ರೆ ಇವರನ್ನ ನೋಡಿದ್ರೆ ಏನು ವ್ಯತ್ಯಾಸ ಕಾಣಿಸೋದಿಲ್ಲ, ನಮ್ಗೆ ಸೇಮ್ ಇದಾರೆ ನೋಡಿ. ಇದೆಲ್ಲ ಅಪ್ಪನಿಗೆ ಬಂದಿದ್ದ? ಇದು ಅದೆಲ್ಲ ನನಗೆ ಪೆರಡೂರು ಮೇಳದಲ್ಲಿ ಇದ್ದಾಗ ಬಂದದ್ದು. ಪೆರಡೂರು ಮೇಳ. ಇದು ನಿಮ್ಮ ವೇಷ ಚಿತ್ರ? ಅಪ್ಪನ ನೆನಪು, ಅಪ್ಪನ ಕಲೆ ಎಲ್ಲವನ್ನ ಇವರು ಇಟ್ಟುಕೊಂಡು ಮುಂದೆ ಸಾಕ್ತಾ ಇದ್ದಾರೆ. ಸೊ ಏನಂದ್ರೆ, ಈ ತರ ಒಬ್ಬ ತಂದೆಗೆ ಒಬ್ಬ ಮಗ ಪ್ರಬಲನಾಗಿ ಇರೋದು ಅಥವಾ ಅದೇ ಕೆಲಸವನ್ನ ವೃತ್ತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದು ಬಹಳ ಕಡಿಮೆ. ಅದರಲ್ಲಿ ನೀವು ಅದನ್ನ ಮಾಡ್ಕೊಂಡು ಬಂದಿರಾ. ಅಮ್ಮ ಬನ್ನಿ, ನೀವು ಮಗನ ಬಗ್ಗೆ ಮಾತಾಡಿಸ್ಬೇಕು ಅಂತ ಬಂದೆ. ಆಮೇಲೆ ಅನ್ನಿಸ್ತು ಇಲ್ಲ, ಅವ್ರ ಮನೆಯನ್ನ ತೋರಿಸ್ಬೇಕು ನಾವು ಅಂತ ಅನ್ನಿಸ್ತು. ಇಲ್ಲಿಗೆ ಬಂದಾಗ ಗೊತ್ತಾಯ್ತು, ನೀವು ಎಷ್ಟೋ ಕಷ್ಟಗಳನ್ನ ದಾಟಿ ಅವ್ರನ್ನ ಬೆಳೆಸಿ ಇವತ್ತು ಮತ್ತೆ ಪುನಃ ನಿಮ್ಮ ಗಂಡನ ನೆನಪನ್ನ ನಿಮ್ಮ ಮಗನಲ್ಲಿ ಅಥವಾ ಗಂಡನ ದ್ಯೋತಕ ಮಗನಲ್ಲಿ ನೀವು ನೋಡ್ತಾ ಇದ್ದೀರಾ. ನಿಮ್ಗೆ ಏನು ಅನ್ಸುತ್ತಮ್ಮ? ಎಷ್ಟು ಖುಷಿ ಆಗುತ್ತೆ?
ಅಲ್ಲ ಖುಷಿ ಆಗುತ್ತೆ, ತುಂಬಾ ಖುಷಿನೇ ಆಗುತ್ತೆ. ಆದ್ರೂ ಅಂದ್ರೆ ಹಗಲು ರಾತ್ರಿ ಹಗಲು ಅಂತ ಇರುವುದಿಲ್ಲ. ಅವ್ರು ಬರ್ಬೇಕಾದ್ರೆ ನಮ್ಗೆ ಎಷ್ಟೊತ್ತಿಗೆ ಬಂದ್ಬಿಡ್ತಾ ಹಿಂಗೆ ಆ ಒಂದು ಹೆದರಿಕೆ. ಬಂದ ಮೇಲೆ ಖುಷಿ, ಯಾರು ಹೊಗಳಿದ್ರೆ ಓ ಖುಷಿ, ಅಂದ್ರೆ ಆ ಥರ ಫೀಲಿಂಗು. ಅಯ್ಯೋ ಬಂದ್ಬಿಡ್ತನ ಇಲ್ವೋ ಹಿಂಗೆ ಆ ಥರ. ಈಗ ಆಗಂತಲೂ ಬೇಜಾರಾಗುತ್ತೆ. ಇದು ಬೇಕಿತ್ತು ದಾಡಿ ಅನ್ಸುತ್ತೆ. ಅಂದ್ರೆ ಎಷ್ಟೇ ರಾತ್ರಿಗೆ ನಾನು ಬಂದ್ರು ನಿದ್ದೆಲಿದ್ರು ಏನು ಇದ್ ಮಾಡದೆ ಬಂದ್ ಬಾಗಿಲು ತೆಗಿತಾರೆ. ಆ ನಿದ್ರೆ ಬಿಡು ಕಷ್ಟ ನಮಗ್ ಗೊತ್ತುಂಟು, ಹೌದಲ್ವಾ? ಅಂತ ಇವ್ರು ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡುವಾಗ ನಾವು ಬಂದು ಇವ್ರಿಗೆ ಡಿಸ್ಟರ್ಬ್ ಮಾಡೋದು. ಅಂದ್ರೆ ಇನ್ನು ಬಂದ್ಬಿಡ್ತಿದ್ವಲ್ಲ ಎಷ್ಟೊತ್ತಿಗೆ ಬರ್ಬೇಕಿತ್ತು ಆ ಥರ ಇದ್ರೆ ನಮ್ಗೆ ನಿದ್ರೆ ಬರುದಿಲ್ಲ. ಇದು ಬೇಕಿತ್ತ ಒಳ್ಳೆ ಜಾಬಲ್ಲಿ ಇದ್ದುಕೊಂಡು ಅಂದ್ರೆ ಹಂಗನ್ಸುತ್ತೆ ಒಂದೊಂದ್ಸಲ. ಈ ಜೋಲಾಗೆ ಅಂದ್ರೆ ಊಟ ನಿದ್ದೆಲ್ಲ ಸರಿ ಇರೋದಿಲ್ಲ. ಹಾಗಾಗಿ ಇದು ಬೇಕಿತ್ತ. ಎಷ್ಟೋ ಸಲ ಇವನಿಗೆ ಕೇಳಿದ್ದೇನೆ, ನಿಂಗೆ ಇದು ಬೇಕಿತ್ತ, ಜಾಬ್ ಮಾಡ್ಬೋದಿತ್ತು, ಇಂಜಿನಿಯರ್ ಮಾಡ್ಬೋದಿತ್ತು, ಸೀಟ್ ಸಿಕ್ಕಿತ್ತು, ಹೋಗ್ಬೋದಿತ್ತಲ್ಲ ಹಂಗೆ ಹಿಂಗೆ. ಕಡೆಗೆ ಇವನು ಹೇಳ್ತಾನೆ, ಅಮ್ಮ ಒಂದಲ್ಲ ಒಂದು ಕಾಲದಲ್ಲಿ ನೀನು ನಾ ಮಾಡೋದೇ ಸರಿ ಹೇಳ್ತೀಯಾ. ಎಲ್ಲೋ ಒಂದ್ ಕಡೆ ಉಳ್ಕೊಳ್ಳುತ್ತೆ, ಉಳಿಸ್ತಾ ಇದ್ದಾರೆ ಅವರು. ಅದು ಉಳಿಲಿ ಅಮ್ಮ, ಖಂಡಿತ ಉಳಿಲಿ. ಆಮೇಲೆ ಚಿಟ್ಟಾಣಿಯವರ ನಂತರ ಈ ನೃತ್ಯಕ್ಕೊಂದು ವೇಗ ಅನ್ನೋದಿದೆಯಲ್ಲ, ಅದನ್ನ ಜಾಸ್ತಿ ಪ್ರಚುರಪಡಿಸಿದ್ದು ಅಥವಾ ಆ ನೃತ್ಯದ ವೇಗವನ್ನ ರಂಗಸ್ಥಳದಲ್ಲಿ ಇದು ಮಾಡಿದ್ದು ನಮ್ಮ ಕಣ್ಣಿಮನೆಯವರು ಅನ್ನುವಂಥ ಒಂದು ಮಾತನ್ನ ನಾನು ಕೇಳಿದ್ದೆ. ನೀವೇನಂತೀರಿ ಅಮ್ಮ? ತುಂಬಾ ಹೆಮ್ಮೆ ಆಗುತ್ತೆ. ತುಂಬಾ ಹೆಮ್ಮೆ ಅಂದ್ರೆ ತುಂಬಾ ಹೆಮ್ಮೆ. ನಂಗೆ ಮದುವೆಗಿಂತ ಮೊದ್ಲಿಕ್ಕೆ ಯಕ್ಷಗಾನ ಟಡನೇ ಗೊತ್ತಿರ್ಲಿಲ್ಲ. ಯಕ್ಷಗಾನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಶಿರಳಗಿ ಭಾಸ್ಕರ್ ಜೋಶಿ ಅವ್ರು ನಮ್ಮ ರಿಲೇಟಿವ್. ಹಂಗೆ ಹಿಂಗೆ ಇದಾದಾಗ ಅಯ್ಯೋ ಯಕ್ಷಗಾನ ಹಂಗೆ ಹಿಂಗೆ ಇತ್ತು. ಕಡೆಗೆ ಯಕ್ಷಗಾನ ಅಂದರೆ ಮದುವೆ ಆದಮೇಲೆ ಗೊತ್ತಾಗಿದ್ದು, ಓ ಹಿಂಗೆ ಯಕ್ಷಗಾನ ಅಂದ್ರೆ ಹಿಂಗೆ ಹೇಳಿ. ಕಡೆ ಬಿಡಿ ಒಳ್ಳೆ ಸಪೋರ್ಟಿ ಕೊಟ್ಟು ಆಯಿತು. ಮತ್ತು ಯಕ್ಷಗಾನ ಅಂದ್ರೆ ತುಂಬ ಹೆಮ್ಮೆ ಅನ್ನಿಸ್ತು. ಈಗ ಯಕ್ಷಗಾನದಿಂದನೇ ಅನ್ನ, ನಿಜವಾಗ್ಲೂ ಹೌದು. ಈಗ ನಾವು ಅಂದರೆ ಕಣ್ಣಿಗೆ ಕಳ್ಕೊಂಡಾಗ ನಮ್ಗೆ ಅನ್ನ ಹಾಕಿದ್ದು, ದಾರಿ ತೋರಿದ್ದು ಯಕ್ಷಗಾನವೇ. ಅಭಿಮಾನಿಗಳು ನಿಜವಾಗ್ಲೂ ಅಭಿಮಾನಿಗಳಿಗೆ ಮಾತ್ರ ಇದಲ್ಲ. ಮತ್ತೆ 7 ಜನ್ಮ ಇದ್ರು ನಾವು ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಸಣ್ಣ ಮಾತಲ್ಲ. ಮತ್ತೆ ಅವರಿಗೂ ಸಪೋರ್ಟಿಂಗ್ ಆಗಿ ಕಣ್ಣಿ ಹೇಳುವಂತ ಒಂದು ಅದ್ಭುತ ಕಲೆ ಉಂಟಲ್ಲ, ಅವ್ರಿಗೆ ಆ ಥರ ಮಾಡಿಸಿದೆ. ಅವ್ರ ಎಕ್ಸ್ಪೈರ್ ಆದ ವರ್ಷನೇ ಅವರಿಗೋಸ್ಕರ ಅಂದ್ರೆ ನಮ್ಮ ಫ್ಯಾಮಿಲಿಗೋಸ್ಕರ ಕಣ್ಣಿ ಮನೆ ನೆನಪಿಗಾಗಿ ಎಲ್ಲಾ ಕಲಾವಿದರು ಸೇರಿ, ಅಭಿಮಾನಿಗಳು ಸೇರಿ ಹೊನ್ನಾವರದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ಅದ್ರಲ್ಲಿ ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ನಮ್ಗೆ ನಮ್ ಬದುಕಿಗೆ ಅಂತ ಅವರು ಅಭಿಮಾನಿಗಳು ಮಾಡ್ಕೊಟ್ಟಿದ್ರು. ಅದನ್ನ FD ಮಾಡಿಟ್ಟು ನಮಗ್ ಬೇಕು ಹೇಳಿ ಅದೆಲ್ಲ ಅಭಿಮಾನಿಗಳು ಜೊತೆಗೆ ಯಾವ ಇದರಿಗೂ ಸಿಕ್ಕಿಲ್ಲ ಈ ತರ ಸಪೋರ್ಟಿಂಗ್. ಅಂದ್ರೆ ಅಭಿಮಾನಿಗಳು ಅಲ್ಲ ಅಂದ್ರೆ ಒಬ್ಬರಿಗೂ ಈ ತರ ಸಪೋರ್ಟ್ ಸಿಕ್ಕಿಲ್ಲ. ಇಲ್ಲಿ ಎಷ್ಟು ರೂಮ್ ಇದೆ ಅಮ್ಮ? ಇದೊಂದು ರೂಮಾ? ಓಕೆ ಓಕೆ. ಓಕೆ, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಇದು ಒಂದು ರೂಮು, ಇದು ದೇವ್ರ ಮನೆ. ರೂಮನ್ನೇ ದೇವ್ರ ಮನೆ ಮಾಡಿದ್ದೀರಾ? ವಾವ್. ದೇವ್ರ ಮನೆಯಲ್ಲೂ ಕಣ್ಣಿಮನೆ ಗಣಪತಿ ಭಟ್ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜಿಸ್ತಾ ಇದ್ದೀರಾ. ಖುಷಿ ಆಯ್ತಮ್ಮ. ಹೋಗ್ಬೇಕಾದ್ರೆ ಕೈ ಮುಗ್ದೆ ಹೋಗ್ತಾ. ಹೌದಾ? ಹೌದು, ಅದು ಕೈ ಮುಗುದೇ. ಎಷ್ಟೇ ಕಾಯ್ದಿದ್ರು ಕೈ ಮುಗುದಿ, ಊಟ ಮಾಡದೇ ಇದ್ರು ಅಡ್ಡಿಲ್ಲ, ಕೈ ಮುಗ್ದಿ ಹೋಗ್ತಾ. ಮತ್ತೆ ಈಗ ಹಣ ಮೇಳೆ ಮುಗಿದ್ ಪ್ರಾಣ ತಂದು ಕೊಡ್ತನಲ್ಲ, ಫಸ್ಟ್ ತಂದ ಅಪ್ಪನ ಮುಂದಿಡ್ತಾ. ಪೇಡೂರು ಮೇಳದ ಫಸ್ಟ್ ಪೇಮೆಂಟ್ ನಂಗೊಂದು ಆಸೆ ಇತ್ತು. ಪೇಡೂರು ಸಾಲಿಗ್ರಾಮ ಅಂತ ಮೇಳದಲ್ಲಿ ಅಪ್ಪನ ಹೆಸರು ಮಾಡಿದ್ರಿಂದ ಅದರ ಫಸ್ಟ್ ಪೇಮೆಂಟ್ ತಂದು ಅಲ್ಲಿಡ್ಬೇಕು ಅಂತ ಅದನ್ನು ಈಡೇರಿಸ್ಕೊಂಡೆ. ಪೇಡೂರು ಅಂತ ದೊಡ್ಡ ಮೇಳಕ್ಕೆ ಸೇರಿ ಅದನ್ನು ಈಡೇರಿಸ್ಕೊಂಡ್ರೆ ಓಕೆ ಓಕೆ. ಒಂದ್ ಸಮಾಧಾನ, ಏನೋ ಒಂದು ಖುಷಿ. ಅವ್ರಿದ್ ಮೇಳಕ್ಕೆ ನಾನು ಹೋಗಿದ್ನಲ್ಲ. ಓಕೆ. ತಂದೆ ನಂಗೆ ಕೊಡುದು. ಹೌದಾ? ಮತ್ತೆ ತಂದೆ ಕೊಟ್ರು, ಅವನಿಗೆ ಖರ್ಚಿಗೆ ಬೇಕಾದ್ರು ಈಗಲೂ ಅವ್ರ ಹತ್ರ ಕೇಳೋದು. ಓಹೋ. ಅಮ್ಮ, ಈಗ ಒಂದ್ ಮಾತಿದೆ, ಅವರು ರಂಗಸ್ಥಳದಲ್ಲಿ ಆ ರೀತಿ ಚುರುಕಿನಲ್ಲಿ ಕುಣಿತಿರ್ಬೇಕಾದ್ರೆ ಇದು ಏನು ಯಕ್ಷಗಾನ ನೃತ್ಯವರೋ ಇಲ್ಲ ಸರ್ಕಸ್ಸು ಅಂತೆಲ್ಲ ಹಿಂದಿನವ್ರು ಹೇಳಿದ್ದು, ಅವ್ರನ್ನ ಟೀಕಿಸಿದ್ರು ಅಂತ. ಆ ಟೀಕೆಗೆ ಅವ್ರ ಪ್ರತಿಕ್ರಿಯೆ ಹೆಂಗಿತ್ತು, ಮತ್ತೆ ಅದನ್ನ ಮನೇಲಿ ನಿಮ್ಮ ಹತ್ರ ಹೆಂಗ್ ಹಂಚ್ಕೊಂಡಿರ್ಬೋದು, ಅದನ್ನ ಹೇಳ್ಬೋದು. ಅವ್ರಿಗೆ ಟೀಕಿಸಿದ ನನ್ನ ಹತ್ರ ಹೇಳಿದ್ರು ಸುಮಾರು ಜನ. ಅವಾಗ ಹೇಳ್ತಾ ಇದ್ದಾಗ ಬಂದಾಗ ಹೇಳಿದಾಗ ಹಿಂಗೆಲ್ಲ ಹೇಳ್ತಿರಲ್ರಿ, ನೀವೆಂಥದ್ದು ಬೇಜಾರು ಮಾಡ್ಕೊತ್ರಿ ಹಂಗೆ ನಮ್ಮ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ವಾ ಹಿಂಗೆಲ್ಲ ಹೇಳ್ತಿದ್ರು. ಹೇಳಿ ಬಿಡೆ, ಒಂದನ್ನಲ್ಲ ಒಂದು ನನ್ನ ವ್ಯಕ್ತಿತ್ವ ಒಂದಲ್ಲ ಒಂದು ಕಾದಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಹೇಳಿ. ಹೇಳ್ಕೊತಿರ್ಲಿ.
ಇದ್ದೇ ಭಾವನೆಗಳು. ಒಂದೇ ಒಂದು ಕಲಾವಿದರ ಬಗ್ಗೆ ಅವರಿಗೆ ಎಷ್ಟು ಜನ ಹೇಳಿದ್ರು ಅವ್ರು ಮಾತ್ರ ತಿರುಗಿ ಒಬ್ರಿಗೆ ಒಂದು ನನ್ನ ಹತ್ರ ಹೇಳಲಿಲ್ಲ. ಗ್ರೇಟ್ ನೋಡಿ ಇದಲ್ಲ, ಇದೆಲ್ಲ ಎಲ್ಲ ಕಲಾವಿದರಿಗೆ ಇದು ಬಂದಾಗ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರ ಬಗ್ಗೆ ಏನೋ ಇನ್ನೊಬ್ರು ಮಾತಾಡೋದು, ಆವಾಗಲೇ ಜಗಳಗಳು, ಹೊಟ್ಟೆ ಕಿಚ್ಚುಗಳು, ವೈಮನಸ್ಸುಗಳು ಪ್ರಾರಂಭ ಆಗುತ್ತೆ. ಒಂದು ಬದಿಗೆ ಯಾರು ನಾನೇ ಇವ್ರು ಹಂಗೆ ಹೇಳಿದ್ರು, ಎಂತಕ್ಕೆ ಹಿಂಗೆ ಹೇಳಿದ್ರು, ಬೇಜಾರ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡು, ನೀ ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಬೇಡ, ಹೇಳುವರು ಹಂಗೆ ಹೇಳಬೇಕು, ಹೇಳಿದ್ರೆ ಮಾತ್ರ ನಾವು ಉದ್ಧಾರ ಆಗೋ ಸಾಧ್ಯ ಹೇಳಿ. ಒಬ್ಬ ಅನ್ನೋದು ಕಲಾವಿದ್ರ ಬಗ್ಗೆ ನನ್ನ ಹತ್ರವರೆಗೂ ಹೇಳಲಿಲ್ಲ. ಎಸ್, ಇದು ಪ್ರತಿಯೊಬ್ಬರು ಹೇಳೋದಿಲ್ಲ ಅವರ ಜಗದಲ್ಲಿ. ಚಾಡಿ ಹೇಳೋರು ಕಂಡ್ರೆ ಆಗುದಿಲ್ಲ. ಗ್ರೇಟ್, ಕಂಡ್ರೆ ಆಗುದಿಲ್ಲ. ನನಗೆ ಎಂತ ಸಣ್ಣ ಬುದ್ಧಿ ಮಾಡ್ತೇವೆ ಹಿಂಗೆ, ನಮ್ಗೆ ಹಂಗೆ ಮಾಡಬಾರ್ದು. ಮತ್ತೆ ಏನಾದ್ರು ಒಂದು ಫ್ಯೂಚರ್ ಏನಾದ್ರು ಇದ್ರೆ ಕಷ್ಟ, ಇವರಿಗೆ ತುಂಬಾ ಕಷ್ಟ. ಇವ್ ಕಷ್ಟದ ಜೀವನ ಅಂದ್ರೆ ಅದು ಹೇಳ್ತಿರೋದು ಕಷ್ಟ. ಆ ಕಷ್ಟ ಜೀವನ ಇದ್ರೂ ಇವ್ರ ಕೈಲಾಗ ಸಹಾಯ ಇನ್ನೊಬ್ಬರಿಗೆ ಕೊಟ್ಟದಿದೆ. ಎಷ್ಟೋ ಕಡೆ ಪೇಮೆಂಟ್ ತಗೊಳ್ಳದೆ ಹಾಗೆ ಆ ಸಹಾಯನೇ ನಿಮ್ಮನ್ನ ಕೈ ಹಿಡಿದಿತ್ತು ಅಂತ ಅಲ್ವಾ? ಹೌದು. ಅಲ್ಲ, ಅದನ್ನ ಅಭಿಮಾನಿಗಳು ಇವರನ್ನ ತೀರ್ ಹೋದಾಗ ಆ ಮಟ್ಟದಲ್ಲಿ ಇಟ್ಟುಕೊಂಡಿದಾರಲ್ಲ ಇವರನ್ನ, ಆ ಪೂಜೆ ಭಾವನೆ ಇಲ್ಲ, ಅದನ್ನು ಮೆಚ್ಚಬೇಕು ನಾವು ಅಭಿಮಾನಿ. ಅದಕ್ಕೆ ಅವ್ರ ಗುಣ ಒಂದು ಅವ್ರ ಕಲೆ ಜೊತೆಗೆ ಅವ್ರ ಗುಣನೂ ಅಷ್ಟು ಒಳ್ಳೇದಾದ ಕಾರಣಕ್ಕಾಗಿ ಎಲ್ಲ ಸಹ ಕಲಾವಿದರು, ಪ್ರೇಕ್ಷಕರು, ಅಭಿಮಾನಿಗಳು ಎಲ್ಲರೂ ಅವ್ರ ವ್ಯಕ್ತಿತ್ವಕ್ಕೂ ಬೆಲೆ ಕೊಟ್ಟು ಇಷ್ಟು ಸಪೋರ್ಟ್ ಮಾಡೋದು. ನಮಗೆ ದೇವ್ರ ನಂತರ ಕಣ್ಣಿನೇ ನನ್ನ ನಿಜ. ಅದಕ್ಕೆ ಅಂದ್ರೆ ನಮಗೆ ಹೊಂಡದಲ್ಲಿ ಬಿದ್ದಾಗ ಅಂದ್ರೆ ಕಣ್ಣಿಗೆ ಕಳ್ಕೊಂಡಾಗ ಮುಂದೇನು ಯಾರು ಇಲ್ಲ, ಚಿಕ್ಕ ಮಕ್ಕಳು ಏನ್ ಮಾಡೋದು, ಮನೆ ಇಲ್ಲ. ಆ ಮನೆ ಆವಾಗ ಅಲ್ಲಿ ಹಳೆ ಮನೆ ಇತ್ತು, ತೆಗೆದ್ಬಿಟ್ಟಿದ್ರು. ಎಂತ ಮಾಡುದು, ಬಾಡಿಗೆ ಮನೆ ಅಲ್ಲಿ ಇಲ್ಲಿ ಎಲ್ಲ ಬಂದ್ವಿ. ಮುಂದೇನು ಮಾಡೋದು ಸಮಸ್ಯೆ ಆದಾಗ ನಾವಿದ್ದೇವೆ ಹೇಳಿ ಎಲ್ಲ ತುಂಬ ಈ ತುಂಬ ಜನ ಇದ್ದಾರೆ, ನಾವಿದ್ದೀವಿ, ನೀವು ಹೆದರಬೇಡಿ ಹೇಳಿ ನಮಗೆ ಸಪೋರ್ಟಿಂಗ್ ನಿಂತರು. ತುಂಬ ಆತ್ಮೀಯ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಆತ್ಮೀಯ ಸ್ನೇಹಿತರು ರಮೇಶ್ ಭಂಡಾರಿ, ವಾಜ್ಗಿದರ ಆಗುವಂಥವ್ರು ತುಂಬ ಜನ ಇದ್ದಾರೆ. ನಾವು ಸಪೋರ್ಟಿಗೆ ಇದ್ವಿ, ನೀವೇನು ಹೆದರೋದು ಬೇಡಾಳಿ, ನಿಮ್ಗೇನಾಯಿತು, ತೊಂದರೆ ಏನು ಎಂತ ನೋಡೆಲ್ಲ ವಿಚಾರಿಸ್ತಿದ್ರು. ಅಯ್ಯಪ್ಪ, ರಾಜು ಭಂಡಾರಿ ಅವರು ತುಂಬಾ ಜನ ಇದ್ದಾರೆ. ರಾಶಿ ಉಂಟು, ಹೇಳಲಿಕ್ಕೆ ಹೋದ್ರೆ ಒಬ್ರಿಗೊಬ್ರಿಗೆ ಬೇಜಾರಾಗ್ತದೆ. ಆಸ್ತಿ ಮನೆ ಅಂತ ಏನು ಇರ್ಲಿಲ್ವಾ ನಿಮ್ಗೆ? 8 ಗುಂಟೆ ಆಸ್ತಿ, 8 ಗುಂಟೆ. ಈಗ ಇಲ್ಲಿರೋದು 10 ಗುಂಟೆ ಅಷ್ಟರಲ್ಲಿ ಇವತ್ತಿಗೂ ಇರೋದಾ? ಹೌದು. ಅದರಲ್ಲಿ ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಯ್ತು. ಈಗ ಹಿಂದ್ಗಡೆ ತೋಟ ಆತರ ಏನಿಲ್ಲ, ಸಣ್ಣ ಬ್ಯಾಕ್ ಯಾರ್ಡ್ ಅಷ್ಟೇ. ಬನ್ನಿ. ಓ, ಇದು ಮನೆ, ಅಡ್ಗೆ ಮನೆ ನೋಡಿ. ಓಕೆ, ಇಷ್ಟೇ ಇರೋದ ಜಾಗ? ಓ ಮೈ ಗಾಡ್, ನೋಡಿ ಯಕ್ಷಗಾನದಲ್ಲಿ ನಾವೆಲ್ಲ ಅವರ ಶ್ರೀಕೃಷ್ಣ ಪಾತ್ರ, ಚಂದ್ರಹಾಸ ಪಾತ್ರ ಎಲ್ಲ ನೋಡಿದೀವಿ. ಆದ್ರೆ ಇರೋದು 8 ಗುಂಟೆ ಅಷ್ಟೇ. ಇದು ಮನೆ ಜಾಗನೂ ಸೇರಿ 10 ಗುಂಟೆ. 10 ಗುಂಟೆ. ಬನ್ನಿ ಅಮ್ಮ, ನೋಡಿ ಇಷ್ಟು. ಇದು ಕಲಾವಿದನ ಬದುಕು ಹಿಂಗಾಗಿರುತ್ತೆ ನೋಡಿ. ನಾನು ಯಾಕೆ ಹೇಳೋದು ಅಂತ ಹೇಳಿದ್ರೆ, ಎಲ್ಲ ನಾವು ಅವ್ರನ್ನ ಬೇರೆ ರೀತಿಯ ನೋಡಿರ್ತೀವಿ, ಆದರೆ ಮೂಲ ಅರಸ್ಕೊಂಡು ಇಲ್ಲಿಗೆ ಬಂದಾಗಲೇ ಈ ಕಷ್ಟಗಳೆಲ್ಲ ತಿಳಿಯುತ್ತೆ. ಅಮ್ಮ ಇಲ್ಲಿ ಬನ್ನಿ. ಈಗ ನಿಮ್ಮ ಮಗನಿಗೆ ಯಕ್ಷಗಾನದ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆ, ಈಗ ವೇಷವನ್ನು ಮಾಡ್ತಿದ್ದಾರೆ, ಅಪ್ಪನ ಹೆಸರನ್ನು ಉಳಿಸ್ತಿದ್ದಾರೆ. ಈಗ ನೀವು ಹೇಳಿದ್ರಿ ಅಭಿಮಾನಿಗಳ ಋಣ ತುಂಬ ಇದೆ ನಮಗೆ ಅಂತ. ನೀವು ಇವ್ರ ಮೂಲಕ ಅದನ್ನ ತೀರಿಸೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ಅದನ್ನ ಅವ್ರು ತೀರಿಸ್ಲಿ. ನಿಮ್ಮ ಮಗಳಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆಯಾ? ಇಲ್ಲ. ಅವಳಿಗೆ ಯಕ್ಷಗಾನ ಅಪ್ಪಿದ್ದಾಗೂ ನೋಡುದಷ್ಟಯ್ಯ, ಇವನು ಹೋದಾಗೂ ಇಲ್ವೇ ಇಲ್ಲ. ಅವಳು ಬರ್ತಾರೆ, ಬೇಡಣ್ಣ ಬೇಡ, ಹಕ್ಲೂರ ಹತ್ರ ನಿದ್ರೆಗಿರ್ಬೇಕು, ಬೇಡ ಹಿಂಗೆ. ಬಟ್ ಅವರ ಕಣ್ಣೇನೋ ಹೇಳ್ತಾ ಇದ್ರಿ ನೀವು, ಸೇಮ್ ಕಣ್ಣಿ ಮುಖ ಕಣ್ಣು, ಆ ಒಂದು ಕಣ್ಣಿ ಸ್ತ್ರೀವೇಷ ಮಾಡಿದಾಗ ಸೇಮ್ ಮಗಳಂಗೆ ಆ ತರನೇ ಇದ್ದಿದ್ರು. ನೀವು ಮಗಳ ಹತ್ರ ವೇಷ ಮಾಡಿಸೋದು ಆತರ ಏನ್? ಅವಳು ಮಾಡೋದು ಇಲ್ಲ. ಮಾಡಿದಿದ್ರೆ ಒಂದು ಫೋಟೋ ಹಾಕ್ಬೋದಿತ್ತು, ಒಂದು ಮಾಡಿಸ್ಬೇಕು ಅಂತ ಉಂಟು. ಹೌದಾ? ಇಷ್ಟಪಟ್ರೆ ಅವಳದು ಎಜುಕೇಶನ್ ಅಲ್ಲಿ, ಇನ್ನೂ ಎಜುಕೇಶನ್ ಒಳ್ಳೆ ಇದ್ದ. ಅವಳು ತುಂಬಾ ಎಜುಕೇಶನ್ ಅಲ್ಲಿ ಇಬ್ರು ಇದ್ರು. ನಾವು ಇವನಿಗೆ ಯಕ್ಷಗಾನ ಕಳಿಸ್ಬಾರ್ದು ಅಂತ ಅಂದ್ರೆ ಇವ್ರು ಹೇಳ್ತಿದ್ರು, ತನ್ನ ಯಕ್ಷಗಾನ ಸಾಕು, ಇವನು ಉದ್ದಿದ್ದ, ಜಾಬಿಗೆ ಹೋಗ್ಬಹುದು ಅಂತ. ಕಡೆಗ ಬೇಡ ಅವನಿಗೆ ಕರ್ಕೊಂಡು ಹೋಗ್ಲಿಲ್ಲ, ಎಂತಕ್ಕೂ ಇಲ್ಲ. ಯಕ್ಷಗಾನದ ಬಗ್ಗೆ ಏನು ತಿಳಿಲಿಕ್ಕೆ ಅವರು ಬಿಡ್ಲಿಲ್ಲ. ಬೇಡ, ನನ್ನ ಮಗ ಯಕ್ಷಗಾನಕ್ಕೆ ಬರೋದು ಬೇಡ, ಅವ ಒಳ್ಳೆ ಓದ್ಲಿ, ಒಳ್ಳೆ ಇಂಜಿನಿಯರ್, ಮತ್ತೊಂದು ಜಾಬ್ ಮಾಡ್ಲಿ ಹೇಳಿತ್ತು. ಆಮೇಲೆ ನಾನು ಇದಕ್ಕೆ ಬರುವಾಗ ಆಯ್ತು. 47ರ ಪ್ರಾಯದಲ್ಲಿ ಅವರು ಇದು ಮಾಡ್ತಾರೆ. ಅವ್ರು ಎಷ್ಟನೇ ಇಸ್ವಿಗೆ ಬಂದಿದ್ದು ಅಮ್ಮ ಯಕ್ಷಗಾನ? ನಿಮ್ಗೆ ಏನಾದ್ರು ಹೇಳಿದ್ ನೆನಪಿದ್ಯಾ? ಅವ್ರು ಬಂದಿದ್ದು ಚಿಕ್ಕ ಏಜೇ ಇರುತ್ತೆ ಅನ್ಕೋ, 14-15 ವರ್ಷ SSLC.
ಅಂದ್ರೆ ಕಣ್ಣಿಗೆ ಎಸೆಸಿದ್ದಾಗ ಅಂದ್ರೆ ಪೋಸ್ಟಲ್ಲಿ ಒಂದು ಪೋಸ್ಟ್ ಮಾಡ್ತಾ ಇದ್ರು. ಪೋಸ್ಟ್ ಮಾಡ್ತಾ ಇದ್ದಾಗ ಅವರು ಪೋಸ್ಟಲ್ಲಿ ಒಂದು ಯಕ್ಷಗಾನ ವೇಷ ಮಾಡಿದ್ದು ಕಡೆಗೆ ಅದೇ ಕಂಟಿನ್ಯೂ ಆಯ್ತು. ನೀವು ಫಸ್ಟ್ ಅವ್ರ ಆಟ ಎಲ್ಲಿ ನೋಡಿದ್ದು? ನಾಡಿದ್ದು ಇಡಗುಂಜಿಲಿ. ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಇಡಗುಂಜಿಲಿ ಕೃಷ್ಣನ ಪಾರ್ಟೆ ನೋಡಿದಾಗ ನಾವೆಲ್ಲ ಕುಟುಂಬ ಸಮೇತವಾಗಿ ಹೋಗಿದ್ವಿ. ಕೃಷ್ಣ ಪಾರ್ಟಿ ಮಾಡಿದಾಗ ನಾನು ಆ ಥರ ಕುಣಿತಿದ್ರ ನಾನು ಹೇಳ್ತಾ ಇದ್ದೆ, ಇವ್ರು ಈ ಥರ ಎಲ್ಲ ಕುಣಿತಾರೆ, ಇಲ್ಲಿ ಮೈಕೈ ನೋವು ಆಗಲ್ವಾ, ಹಿಂಗೆ ಈ ಥರ ಎಲ್ಲ ಮಾಡ್ಬೇಕಾ ಆಳಿ. ಕಡೆ ಸ್ವಲ್ಪ ಗೊತ್ತಾಯ್ತು. ಕರ್ಕೊಂಡು ಹೋದ್ರು, ಯಕ್ಷಗಾನ ಹಿಂಗೆಲ್ಲ ಹೇಳಿದ್ರು, ತೋರಿಸಿದ್ರು, ಸರಿ ಆಯ್ತು. ಕಡೆಗೆ ತುಂಬಾ ಫೀಲಿಂಗ್ ಆಯ್ತು. ಅಯ್ಯೋ ಇಷ್ಟು ತುಂಬಾ ಅವಾಗೆಲ್ಲ ತುಂಬಾ ಗ್ಯಾಪ್ ಇರ್ತಿತ್ತು. ಒಂದು ಮಾತಿದೆ, ಕೃಷ್ಣನ ಪಾತ್ರವನ್ನು ಅವ್ರು ಮಾಡಿದಾಗ ಅದು ಕ್ಯಾದೆ ಮುಂಡಿಗೆಯನ್ನ ನೆಲಕ್ಕೆ ತಾಕ್ಸೋದು ಅದು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರು ಕಣ್ಣಿಯವರು ಅನ್ನೋದೊಂದು ಮಾತಿತ್ತು. ಅದನ್ನೆಲ್ಲ ನೀವು ನೋಡಿದ್ದೆ. ಆವಾಗಲೂ ತುಂಬಾ ಮಾಡ್ತಾ ಇದ್ರು. ಮತ್ತೆ ಆ ಲಯಗೆಲ್ಲ ಲಯ ತುಂಬಾ, ಮತ್ತೆ ಆ ಹೆಜ್ಜೆ, ಆ ಒಂದು ತಾಳ, ಆ ನೆಲಕ್ಕೆ ತಾಕ್ಸೋದಕ್ಕೂ ಒಂದು ವೆರೈಟಿ. ಎಲ್ಲರಿಗೂ ಬರಲ್ಲ, ತುಂಬಾ ಕಷ್ಟ. ನಾನು ಇವನಿಗೆ ಹೇಳ್ತಾ ಇರ್ತೆ, ನೀನು ತುಂಬಾ ಇದ್ ಮಾಡ್ಬೇಕು ಅಂದ್ರೆ. ಏನಾಗಿದೆ ಅಂದ್ರೆ ಆ ಜವಾಬ್ದಾರಿ ಇನ್ನೂ ದೊಡ್ಡ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಸಣ್ಣ ಮಿಸ್ಟೇಕ್ ಮಾಡ್ರೋ ದೊಡ್ಡದಾಗ ಹೈಲೈಟ್ ಆಗುತ್ತೆ. ನೀವು ಆ ಒಳ್ಳೆದನ್ನ ಕಲ್ತು ಆ ಲೆವೆಲ್ಗೆ ಹೋಗಿ ಕೂರ್ಬೇಕಾಗಿದೆ. ಅದೊಂದು ದೊಡ್ಡ ಜವಾಬ್ದಾರಿ ನಿಮ್ಗೆ ಅಲ್ವಾ? ಹೌದಪ್ಪ, ತುಂಬಾ ಕಷ್ಟ. ಇವನಿಗೆ ಸೆಕೆಂಡ್ ಇಯರ್ ಆಯ್ತು. ಸೆಕೆಂಡ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಅಲ್ಲೇ ಹಿಂಗಾಯ್ತಲ್ಲ ಎಕ್ಸಾಮು, ಒಂದ್ ಬದಿಗೆ ಈ ತರ ಆಯ್ತು. ಏನ್ ಮಾಡುದು, ಮುಂದೆ ಓದ್ಲಿಕ್ಕೆ ಹೋಗುದು. ಕಡೆಗೆ BSc ಹೋದ, ಕಡೆ ಬೇಡ ಕಡೆಗೆ ಗುಂಡು ಬಳೆಗೆ ಹಿಂಗೆ. ಅವನಿಗೆ ಎಂತ ಆಯ್ತು, ಇದ್ದಕ್ಕಿದ್ದಲ್ಲೇ ಎಲ್ಲ ಇಷ್ಟೆಲ್ಲ ಸಪೋರ್ಟಿಗೆ ಅಭಿಮಾನಿಗಳು ಇಷ್ಟು ಸಪೋರ್ಟ್ ಮಾಡ್ತಾರೆ, ಇಷ್ಟು ನಮ್ಮ ಕೈ ಎತ್ತಿದ್ದಾರೆ. ನಾನೇನ್ ಮಾಡ್ಬೇಕು ಒಂದ್ ದಿವಸ ಹಿಂಗೆ ಮಾಡ್ದ. ಅಮ್ಮ ನಾನು ಗುಂಡು ಬಳಕ್ ಹೋಗಿ ಬರ್ಲಾ ಕೇಳ್ದಾಗ ಹಂಗ ಹೋಗ್ಬಾ ಎಲ್ಲ ಹೇಳಿದ್ರು. ಹಿಂಗಾಯ್ತು. ಕಡೆಗೆ ಸಾವಕಾಶ ವೇಷ ಹಿಂಗೆ ಮಾಡ್ದ. ಅದು ಹಿಂಗೆ ಬಣ್ಣ ಹಚ್ಚಿದ್ದು ಅದಕ್ಕೆ ಎಳ್ಕೊಂಡ್ ಬಿಡ್ತು ನೋಡಿ. ಅದು ಎಲ್ಲ ರಕ್ತ ಇದಂತೀವಲ್ಲ, ಆ ಥರ ಅದು ನಾವು ಬಿಟ್ಟರು ಅದು ಬಿಡೋದಿಲ್ಲ. ನಿಮ್ಮನ್ನ ಯಕ್ಷರಂಗ ಬಳಸ್ಕೋಬೇಕು, ದುಡ್ಸ್ಕೋಬೇಕು, ಇಲ್ಲ ನಿಮ್ಮ ಸೇವೆ ಯಕ್ಷರಂಗಕ್ಕೆ ಬೇಕು ಅಂತ ಮೊದಲೇ ಫಿಕ್ಸ್ ಆಗಿದೆ. ಅದನ್ನ ಯಾರೂ ಚೇಂಜ್ ಮಾಡೋದು ಸಾಧ್ಯ. ನೀವೇ ಬಿಡ್ತೀನಿ ಅಂದ್ರೂ ಅದು ಬಿಡೋದಿಲ್ಲ. ಬಿಟ್ಟರು 1-2-3 ವರ್ಷ ಬಿಟ್ಟು ಮತ್ತೆ ವಾಪಸ್ ಅಲ್ಲಿಗೆ ಕರ್ಕೊಂಡು ಬರುತ್ತೆ. ಇದಂತೂ ಸತ್ಯ. ನಾವು ಇಲ್ಲಿ ಮಠಕ್ಕೆ ಇಲ್ಲಿ ಫೌಂಡೇಶನ್ದಾಗ ಒಂದು ಗುರುಗಳು ಬಂದಿದ್ರು, ನಮ್ಮ ಹೊಸನಗರದ ಗುರುಗಳು. ನಂಗೆ ಇವನಿಗೆ ಜಗಳ ಅಂದ್ರೆ ನಾನು ಯಕ್ಷಗಾನಕ್ಕೆ ಬೇಡ ಅಂತ. ಅವನು ಯಕ್ಷಗಾನಕ್ಕೆ ಹೋಗಿ ಆಗಿತ್ತು 60-70%. ಏನ್ ಮಾಡುದು, ಗುರುಗಳ ಹತ್ರ ಕೇಳ್ದೆ, ಏನ್ ಮಾಡುದು ನಂಗೆ ಬೇಡ. ನೀ ಯಾಕೆ ಬೇಡ ಅತ್ತೆ, ಕಾರಣ ಏನು? ಕಾರಣ ಹೇಳಿದ್ರೆ ನಂಗೆ ಅವನು ಇಂಜಿನಿಯರ್ ಎಜುಕೇಶನ್ ಬೇಕು ಒಂದು, ಎರಡನೇದಾಗಿ ಇಲ್ಲ ಅವನ ಹಣೆಯಲ್ಲಿ ಯಕ್ಷಗಾನವೇ ಬರ್ಕೊಂಡುಂಟು, ನೀನು ಯಕ್ಷಗಾನಕ್ಕೆ ಹೋಗಲೇಬೇಕು, ಅವನು ಕಳಿಸ್ಲೇಬೇಕು. ಹಂಗಾದ್ರೆ ಒಂದು ಕೆಲಸ ಮಾಡಿ, ನೀವೇ ಅವನಿಗೆ ಗೆಜ್ಜೆ ಕೊಟ್ಟು ಆಶೀರ್ವಾದ ಮಾಡಬೇಕು. ಕಣ್ಣಿಗೆ ಗೆಜ್ಜೆಯನ್ನ ಅವನಿಗೆ ನೀವೇ ಕೊಡಬೇಕು ಕೈಯಾರೆ. ಅಂದ್ರೆ ಕಡೆಗೆ ಅವರು ಗುರುಗಳೇ ಕೈಯಾರೆ ಕಣ್ಣಿಗೆ ಗೆಜ್ಜೆ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಒಳ್ಳೇದ್ ಮಾಡು ಅಂತ ಹೇಳಿದ್ರು. ಕಿರೀಟ ಗೆಜ್ಜೆ ಅದೆಲ್ಲ ಇದೆಯಾ? ಗೆಜ್ಜೆ ಇದೆ, ಮತ್ತೆ ಯಾವ್ದು ಇಲ್ಲ. ನಾವು ಕ್ಯಾರಿಗೆ ಮೂಲೆ ಕೊಟ್ಟು ತಲೆ ಸಾಮಾನು, ಕ್ಯಾರಿಗೆ ಮುಂದಲೆ ಅದೆಲ್ಲ ಉಂಟು ಅಷ್ಟೇ. ಈಗ ಅಮ್ಮ, ನೀವು ನಿಮ್ಮ ಗಂಡನ ಪಾತ್ರವನ್ನು ನೋಡಿದ್ದೀರಾ, ಈಗ ಅವರ ಪ್ರತಿರೂಪವಾಗಿರೋ ಮಗನ ಪಾತ್ರವನ್ನು ನೋಡ್ತಾ ಇದ್ದೀರಾ. ನಿಮ್ಗೇನ್ ಡಿಫ್ರೆನ್ಸ್ ಕಾಣಿಸ್ತಮ್ಮ, ನೀವ್ ಹೇಳ್ಬೇಕೀಗ. ಡೀಪ್ ಆಗಿ ನೋಡ್ಲಿಲ್ಲ, ನೋಡೋದಿಲ್ಲ. ಆ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾನೆ. ಟೈಮ್ ಬೇಕು, ಸ್ವಲ್ಪ ಟೈಮ್ ಬೇಕು. ಅಂದ್ರೆ ಪ್ರಾಂಪ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು. ಅಂದ್ರೆ ಓದ್ಬೇಕು, ಟೈಮ್ ಬೇಕು, ಅಂದ್ರೆ ಅದು ಬೇಕು ಅನುಭವ ಆಗ್ಬೇಕು. ಅದನ್ನ ಸಾಧನೆ ಮಾಡಿ ಅಂದ್ರೆ ಕಣ್ಣಿಗೆ ದೈವದತ್ವವಾಗಿ ಬಂದ್ಬಿಟ್ಟಿದ್ದು. ಅಂದ್ರೆ ಅದಕ್ಕೆ ಯಾರು ಬೇಡ, ಹಿನ್ನೆಲೆ ಯಾರು ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲ, ಕಣ್ಣಿನೇ ಫಸ್ಟ್. ಹಂಗಾಗಿ ಯಕ್ಷಗಾನಕ್ಕೆ ಸ್ವಲ್ಪ ಇಲ್ಲ ಅಂದ್ರೆ ಆ ಒಂದು ರೀಚ್ ಆಗ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕು. ಹೌದು, ಅದು ಒಂದು ಜವಾಬ್ದಾರಿ. ಈಗ ಏನಾಗಿತ್ತು ಅವ್ರಿಗೆ, ಕೊನೆಯ ದಿನಗಳು ಹೆಂಗಿತ್ತು? ಅಂದ್ರೆ ಸಡನ್ ಆಗಿ ಹಂಗೇನಾದ್ರು ಅನಾರೋಗ್ಯ ಆಯ್ತಾ, ಹೇಗೆ ಅಂತ?
ಒಂದೇ ಸಲ ಇದಾಯ್ತು. ಯಾಕಂದ್ರೆ ಅನ್ಕೊಂಡಿರ್ಲಿಲ್ಲ ಯಾರು. ನನ್ನವ್ರ ಲಾಸ್ಟ್ ಮೀಟ್ ಅವರು ಒಳ್ಳೆ ಫಿಟ್ ಒಬ್ಬ ವ್ಯಕ್ತಿ ಹೇಗ್ ವಾಕಿಂಗ್ ಮಾಡ್ತಾನೋ ಹಾಗೆ ವಾಕಿಂಗ್ ಮಾಡ್ಕೊಂಡು ಅವ್ರು ಒಂದ್ ಕಡೆ ಡೈರೆಕ್ಷನ್ ಅಲ್ಲಿ ಹೋಗಿದ್ರು. ನಾನು ಪ್ರಿಪರೇಟರಿ ಎಕ್ಸಾಮ್ ಅಂತ ನಾನೊಂದು ಡೈರೆಕ್ಷನ್ ಅಲ್ಲಿ ಹೋಗಿದ್ದೆ. ಅಂದ್ರೆ ನಾವ್ 2 ವರ್ಷ ಕುಂದಾಪುರದಲ್ಲಿ ಇದ್ವಿ ಆಗ. ಕೋಟತಟ್ಟು ಬಂದು ಹೋಗೋದು ಕಷ್ಟ ಆಗುತ್ತೆ ಅಂತ. ಆ ಕಡೆನೆ ಆಟ ಜಾಸ್ತಿ ಅಲ್ಲ ನಿಮ್ಗೆ ಅವ್ರಿಗೆ. ಆಗ ಅವ್ರು ಹಾಸ್ಪಿಟ್ಲಿಗೆ ಹೋದವರು, ನಾನು ಈ ಕಡೆ ಹುಷಾರೋಳ್ ನಾ ಹೇಳಿದ್ದೆ, ಆಗ್ಲಿ ನೀನು ಹುಷಾರೋಳ್ ಹೇಳಿದ್ರು. ಒಬ್ಬ ವ್ಯಕ್ತಿ ಅಷ್ಟು ಫಿಟ್ ಆಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದವ ಆಮೇಲೆ ಹೋಗ್ತಾ ಹೋಗ್ತಾ ಅಪೋಲೋ ಹಾಸ್ಪಿಟ್ಲ್ ತನಕ ಹೋಗುವಾಗಾಯ್ತು. ಮಂಗಳೂರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಅವರಿಗೆ ಜಾಯಿಂಟೀಸ್ ಹೆಚ್ಚಾಯ್ತು. ಜಾಯಿಂಟೀಸ್ ಇಂದ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಯ್ತು. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಕೋಮಾಗ ಹೋದ್ರು. ಒಂದೇ ಸಲ ಜಾಯಿಂಟೀಸ್ ಅಟ್ಯಾಕ್ ಹೆಚ್ಚಾಯ್ತು, ಡಬಲ್ ಆಯ್ತು. ಆಮೇಲೆ ಕೋಮಾಗ ಹೋದವ್ರು ಇದಾಗ್ಲಿಲ್ಲ. ಅಲ್ಲೂ ಅಭಿಮಾನಿಗಳಿದ್ರು. ಡೈಲಿ 1 ಲಕ್ಷದ ಇಂಜೆಕ್ಷನ್ ಕೊಟ್ಟಿದ್ರು ಅಪೋಲೋದಲ್ಲಿ. ಅಷ್ಟು ಮಾಡಿದ್ರು ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡದೆ ಅವರು ಮಾಡ್ಕೊಂಡು. ನೋಡಿ ಅಲ್ಲ, ಆ ಥರದ ದಿನಗಳನ್ನು ನೀವು ನೋಡೋ ಹಂಗಾಯ್ತು. ಅಂದ್ಕೊಂಡು ಇರಲಿಲ್ಲ ಯಾರು. ಯಾಕಂದ್ರೆ 47ರ ಪ್ರಾಯದಲ್ಲೇ ಇಷ್ಟು ಹೆಸರನ್ನ ಮಾಡಿದವರು ಇನ್ನೇನಾದ್ರೂ 80-85ರ ಪ್ರಾಯದಲ್ಲಿ ಇದ್ದಿದ್ರೆ ಯಾವ ಲೆವೆಲ್ಗೆ ಹೆಸರು ಮಾಡ್ತಿದ್ದಿರ್ಬೋದು. ಅಂದ್ರೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೂ ರೆಡಿ ಇದ್ದಂತ ಜನ ಇದ್ರು. ಈ ಲಿವರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಅಮೇರಿಕಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀವಿ ನಾವು. ಕಡೆ ಡಾಕ್ಟರ್ ಇದೆಲ್ಲ ಕೇಳಿದ್ರು. ಡಾಕ್ಟರ್ ಆಗಲ್ಲ, ನೀವು ಎಲ್ಲೂ ಕರ್ಕೊಂಡು ಹೋದ್ರು ಆಗಲ್ಲ ಹೇಳಿದ್ರು ಲಾಸ್ಟ್ ಟೈಮ್ ಅಪೋಲೋದಲ್ಲೇ. ಅವ್ರು ಅಪೋಲೋ ಡಾಕ್ಟರ್ ಸಹ ಇವ್ರ ಅಭಿಮಾನಿ. ಹೆಡ್ ಇದು ಅಪೋಲೋ ಅವರು ಡಾಕ್ಟರ್ ಸಹ ಇವ್ರ ಅಭಿಮಾನಿ. ಅವರೇ ಕರೆದು ಹೇಳಿದ್ರು. ಅದು ಇಲ್ಲ, ನಮಗೆ ಅವ್ರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಬೇಜಾರಾಗ್ತದೆ. ಒಂದು ಅಪ್ಪಟ ಅಭಿಮಾನಿಯಾಗಿ ನಂಗೆ ಬೇಜಾರಾಗ್ತದೆ. ಅಷ್ಟು ಇದನ್ನ ಸನ್ನಿವೇಶ ಮಾತ್ರ ಯಾವ ಶತ್ರುಗೂ ಬೇಡ ಅಲ್ಲ. ನಿಜ ನಿಜ. ಅದು ಆ ನೋವು ಕಳ್ಕೊಂಡವ್ರಿಗೆ ಮಾತ್ರ, ಪಡ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಯಾರು ಕೂಡ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ. ಕೊನೆಯದಾಗಿ ನಿಮ್ಮ ಹತ್ರ ಏನಾದ್ರು ಹೇಳಿರೋದಿತ್ತಮ್ಮ? ಅಂದ್ರೆ ಅವರ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ನಿಮ್ಮ ಹತ್ರ ಹೇಳಿ ಹೋಗಿದ್ದು ಈ ತರ ಮಗನ ಬಗ್ಗೆನೋ ಅಥವಾ ಮಗಳ ಬಗ್ಗೆ? ಮಕ್ಕಳು ಹುಷಾರಿ, ಮಕ್ಕಳ ಬಗ್ಗೆ ಮಕ್ಕಳು ತುಂಬಾ ಮಕ್ಕಳು, ನೀನು ಹುಷಾರಿ, ಹಿಂಗೆ ಈಗಿದೆ. ಅವರಿಗೂ ಗೊತ್ತಿಲ್ಲ. ಅಂದ್ರೆ ನಾನು ಇದಾಗ್ತೇ ಹೇಳುದು ಗೊತ್ತಿಲ್ಲ. ಅವರು ಅಂತದ್ ಲಾಸ್ಟ್ ವರ್ಡ್ಸ್ ಅಂತದ್ದು ಹೇಳಲಿಲ್ಲ. ನನ್ನ ಹತ್ರನು ಅಂತದ್ದೆಂತ ನಾನು ಮತ್ತೆ ನನ್ನ ತಂಗಿ ಅವರ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಲೂ ಇಲ್ಲ. ನಾವು ಇದ್ದದ್ದಿಲ್ಲಿ, ಅವರು ಅಪೋಲೋ ಹಾಸ್ಪಿಟ್ಲಿಗೆ ಅಮ್ಮನೆ ಹೋಗಿದ್ರು. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಕರ್ಕೊ ಬಂದ್ರು ಎಕ್ಸ್ಪೈರ್ ಆದ್ಮೇಲೆ. ಆಮೇಲೆ ಇದೇ ಮನೆಗೆ ಕರ್ಕೊ ಬಂದ್ರು. ಇಲ್ಲಿ ನಾವು ಇಲ್ಲಾಗಿತ್ತು, ಹಾಗಾಗಿ ಸ್ವಲ್ಪ ಕಂಡೀಷನ್ ಕರೆಕ್ಟ್ ಇಲ್ಲಾಗಿತ್ತು ಈ ಮನೆದು. ಆಮೇಲೆ ಇಲ್ಲೇ ಎಲ್ಲ ನಾವೆಲ್ಲ ಕ್ರಿಯೆ ಎಲ್ಲ ಮಾಡಿ ಆಮೇಲೆ ಅಭಿಮಾನಿ ವರ್ಗ ಆಗಿ ಸಿದ್ಧ ಆಗಿ ಯಕ್ಷಗಾನಕ್ಕೆ ಅವರು ಕೊಡುಗೆ ನೋಡಿ ದೊಡ್ಡ ಪ್ರಮಾಣದ ಒಂದು ಆಟ ಮಾಡಿ ಎಲ್ಲ 40-45+ ಕಲಾವಿದರು ಬಂದು ಒಬ್ರು ₹1 ತಗೊಳ್ದೆ ಅವರ ಕಾರಣಕ್ಕಾಗಿ, ಆ ಕಣ್ಣಿಮನೆ ಹೇಳು ಕಾರಣಕ್ಕಾಗಿ ಪ್ರತಿಯೊಬ್ಬ ಕಲಾವಿದರು ಬಂದು ಫ್ರೀಯಾಗಿ ಮಾಡಿಕೊಟ್ಟು, ಜೊತೆಗೆ ಒಂದಿಷ್ಟು ಕಲಾವಿದರು ಅಮೌಂಟ್ ಹೆಲ್ಪ್ ಅಥವಾ ಮೆಂಟಲಿ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಧೈರ್ಯ ಕೊಟ್ಟಿದ್ದು. ಆ ಕಾರಣಕ್ಕಾಗಿ ಕೆಲವು ಕಲಾವಿದರಿಗೆ, ಕೆಲವು ಅಭಿಮಾನಿಗಳು ಎಷ್ಟೇ ಹೇಳಿದ್ರು ಸಾಕ. ನಿಮ್ಗೆ ಒಂದು ನೆಲೆಯಲ್ಲಿ ಒಂದು ಬಾಗಿಲು ಕ್ಲೋಸ್ ಆದಂಗೆ ಆಗಿರ್ಬಹುದು ಆವತ್ತು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಅಭಿಮಾನಿ ಬಳಗ ಇದೆ, ಅಷ್ಟೊಂದು ಒಳ್ಳೆ ಹೆಸರುವಾಸಿಯಾಗಿರೋ ಕಲಾವಿದನಿ ಹಿಂಗಾಗತ್ತಂತ ಯಾರು ಕೂಡ ಅಂದ್ಕೊಂಡಿಲ್ಲ. ಆ ಮೂಮೆಂಟಲ್ಲಿ ಅಮ್ಮ ನಿಮ್ಮ ಹತ್ರ ಇದ್ದಿರುವಂಥ ಧೈರ್ಯನೇ ಇವತ್ತು ನಿಮ್ಮ 2 ಮಕ್ಕಳನ್ನ ಈ ನೆಲೆಯಲ್ಲಿ ನೀವು ಅವ್ರನ್ನ ಬೆಳೆಸೋಂಗಾಯಿತು. ಸೊ ನೀವು ಏನು ಕಿವಿ ಮಾತನ್ನು ಹೇಳ್ತೀರಾ ಯಕ್ಷಗಾನ ಕಲಾವಿದರು? ನೀವು ನೋಡಿರೋ ಹಾಗೆ ಬೇರೆ ಎಲ್ಲ ಕಲಾವಿದರು ಈಗ ಏನಾಗುತ್ತೆ, ಇಲ್ಲಿಂದ ಕುಂದಾಪುರ ತನಕ ಬೈಕ್ ಹೊಡ್ಕೊಂಡು ಹೋಗ್ತಾರೆ, ಕಾರ್ ಹೊಡ್ಕೊಂಡು ಹೋಗ್ತಾರೆ, 2-3 ಗಂಟೆ ಜರ್ನಿ ಮಾಡ್ತಾರೆ. ಕೆಲವೊಬ್ರು ಕಲಾವಿದರಿಗೆ ಆಕ್ಸಿಡೆಂಟ್ಗಳಾಗೋದು, ಈ ಥರ ಎಲ್ಲ ಸಡನ್ ಆಗಿ ಕೆಲವೊಂದು ಆಸ್ಪೆಕ್ಟ್ಸ್ ಆಗೋದು ಇದೆ. ಇಡೀ ಫ್ಯಾಮಿಲಿ ಅವ್ರನ್ನ ನಂಬ್ಕೊಂಡಿರುತ್ತೆ. ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು? ಅಂದ್ರೆ ಕಿವಿ ಮಾತು ಅಂದರೆ ನಂಬಿಕೆ ಬೇಕು. ಕಲೆ ಯಕ್ಷಗಾನ ನಾವು ಹೆಂಗೆ ಯಕ್ಷಗಾನ ನಂಬುತ್ತೀವೋ ಯಕ್ಷಗಾನ ನಮ್ಮನ್ನು ಕೈ ಬಿಡುವುದಿಲ್ಲ. ಮತ್ತೆ ಈಗ ಹುಷಾರಲ್ಲಿ ಇರಬೇಕು. ಮತ್ತೆ ಸ್ವಲ್ಪ ನಿದ್ರೆಯನ್ನ ಆದಷ್ಟು ಇದು ಫುಲ್ಲು ವಾಹನ ಬಿಡ್ತಿದ್ದಾಗ ನಿದ್ರೆ ಮಾಡಬಾರ್ದು. ಮತ್ತೆ ಒಂದೇ ಯೋಚನೆಯಲ್ಲೇ ಬರಬೇಕು. ಆರೋಗ್ಯ ಸಮಸ್ಯೆ ತುಂಬಾ ಬರುತ್ತಾ ಅಂತ ಅಲ್ಲ ಕಲಾವಿದರಿಗೆ, ಯಕ್ಷಗಾನ ಕಲಾವಿದರಿಗೆ? ಬರುತ್ತೆ ತುಂಬಾ. ಮತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತೆ ಅವರು ಓಡಾಟ ಅಂದ್ರೆ ಇವತ್ತಿಲ್ಲ ಆಟ, ನಾಳೆ ಮತ್ತೊಂದು ಬದಿಗೆ, ನಾಡ್ದು ಹಂಗೆ
ಒಂದು ಮತ್ತು ಇವತ್ತು ಡೈಲಿ 1, 2, 3 ಇರುತ್ತೆ. ಆಗ ಅವರು ತುಂಬ ನಮ್ಮನ್ನು ಅಂದರೆ ಆಹಾರ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿದ್ರೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಮತ್ತು ಈ ಸುತ್ತಮುತ್ತ ಜನಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಇದ್ದು ವಿಷಯ ಅಲ್ವಾ, ಸಿದ್ಧವತ್ತ ಜನರನ್ನು ಇದು ಮಾಡ್ಕೊಳ್ಬೇಕು. ಆ ನೆಲೆಯಲ್ಲಿ ಅವ್ರಿಗೆ ತುಂಬಾ ಪೇಷನ್ಸ್ ಇತ್ತು. ಹೌದು, ಬೇರೆಯವ್ರನ್ನು ಕೂಡ ತುಂಬಾ ಹೌದು ಅಲ್ವಾ. ಎಸ್, ನೋಡಿ ನಾವಿಲ್ಲಿಗೆ ಬಂದಿದ್ದು ಕಣ್ಣಿಮನೆಯವರ ಬಗ್ಗೆ ಒಂದು ವಿಶೇಷವಾದ ಎಪಿಸೋಡನ್ನು ಮಾಡಬೇಕು ಅಂತ ನಮಗೂ ಕೂಡ ಇತ್ತು. ಹಾಗಾಗಿ ಇವತ್ತು ಈ ಕಡೆ ಬಂದಾಗ ನಮಗೆ ಹೊಸನಗರ ಕಡೆ ಬಂದಾಗ ತುಂಬ ಜನ ಕಲಾವಿದರು ಸಿಗ್ತಾರೆ. ಆದರೆ ನಾವು ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮನೆಗೂ ಕೂಡ ಇವತ್ತು ಬರೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮಗೆ ಖುಷಿ ಆಯಿತು ಇಲ್ಲಿವರೆಗೆ ಬಂದು ಈ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಮ್ಮ. ನೀವು ಕೂಡ ತುಂಬ ಮುಕ್ತವಾಗಿ ಮಾತಾಡಿದ್ರಿ. ಸೊ ಕಣ್ಣಿಮನೆ ಗಣಪತಿ ಭಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿಲ್ಲ ಅನ್ನೋರೆಲ್ಲ ಮುಂದಿನ ತಲೆಮಾರಿಗೂ ಗೊತ್ತಾಗುತ್ತೆ. ಅದನ್ನ ಇವ್ರು ಉಳಿಸ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೂ ನಮ್ಗೆ ಹೆಮ್ಮೆ ಇದೆ ಅಲ್ವಾ. ನಾನು ಹೇಳಿದ್ದೆ, ನೀನ್ ಈಗ ಯಕ್ಷಗಾನಕ್ಕೆ ಹೋಗ್ತಿದ್ಯಲ್ಲ, ಯಕ್ಷಗಾನಕ್ಕೆ ಇಟ್ಟ ಹೆಜ್ಜೆನೆ ಮತ್ತೆ ವಾಪಸ್ ಹಿಂತರ್ಬೇಡ, ಮುಂದೆ ಹೋಗ್ಬೇಕು, ಬಿಟ್ರೆ ಹಿಂದೆ ಬರಬೇಡ. ನಾನು ಅವ್ರಿಗೆ ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನ ಕಂಟಿನ್ಯೂ ಮಾಡಿ, ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ, ಸರ್ಟೈನ್ ಇಯರ್ಸ್ ಮಾತ್ರ ಕಷ್ಟ ಆಗೋದು. ಆಮೇಲೆ ನೀವು ಅದನ್ನ ಕೂತ್ಕೊಂಡು ತಿನ್ಬೋದು ಅಂತಾರ, ಆ ತರ ಆಗುತ್ತೆ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಅವ್ರ ಕಷ್ಟದಿಂದಲೇ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿಮ್ಮನ್ನ. ದುಡ್ಡು ನಿಂದು ಹೋಗ್ಬೇಡ, ದುಡ್ಡೇ ನಿನ್ನಿಂದ ಬರ್ಬೇಕು. ನೀ ದುಡ್ಡು ನಿಂದು ಹೋಗ್ಬಾರ್ದು, ನೀ ಕಲೆಯಿಂದ ಹೋಗು. ಈಗ ನೀವು ಆಟಕ್ಕೆ ಹೋಗುವಾಗ ಅಪ್ಪನ ಫೋಟೋಗೆ ಹೆಂಗ್ ನಮಸ್ಕರಿಸಿ ಹೋಗ್ತಿದ್ರ, ಅದೇ ತರ ತಾಯಿನೂ ನಿಮ್ಮ ಹಿಂದೆ ನಿಂತಿರೋದ್ರಿಂದ ನಿಮ್ಗೆ ಆಶೀರ್ವಾದ ಇದೆ. ಅವ್ರಿಬ್ಬರ ಆಶೀರ್ವಾದ ಸದಾ ಇರೋದ್ರಿಂದ ಖಂಡಿತ ನಿಮ್ಮ ಗೆಲುವು ಬಗಲಲ್ಲಿ ಇರುತ್ತೆ ಅಲ್ವಾ. ಮಕ್ಕಳಿಬ್ಬರು ನನಗೆ ಒಳ್ಳೆ ಒಳ್ಳೆ ಹೆಂಗ ಅಭಿಮಾನಿಗಳನ್ನ ಹೆಂಗ್ ಕೊಟ್ಟಿದಾರ, ಹಂಗೆ 2 ಮಕ್ಕಳನ್ನು ನಂಗೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಅವ್ರು ನೋಡ್ತಾ ಇರ್ತಾರೆ, ಏನ್ ಮಾಡ್ತಿದ್ದಾರೆ. ಮೇಲಿಂದ ಅವ್ರ ಆಶೀರ್ವಾದ ಇದ್ದ ಕಾರಣಕ್ಕೆ ಯಕ್ಷಗಾನ ಅಂದ್ರೆ ಏನು ಅಂತ, ಯಕ್ಷಗಾನದೊಳಗೆ ಏನೇನು ಇದೆ ಹೇಳುವುದೆಲ್ಲ ನನಗೆ ಗೊತ್ತಾಯ್ತು. ಅಂದ್ರೆ ಅವ್ರ ಆಶೀರ್ವಾದ ಇದೆ ಹೇಳುದು ಇಂಡೈರೆಕ್ಟ್ ಆಗಿ. ಅದು ಯಾವ ವೇಷನು ಅಷ್ಟೇ. ಇವನ್ನೆಲ್ಲರೂ ಒಂದ್ಸಲ ಪ್ರವೇಶ ಮಾಡಿದಾಗ ಸಟ್ ನಾನೇ ನೋಡ್ತಿದ್ರೆ, ನಾನು ಅದಕ್ಕೆ ಕಷ್ಟ ಸೇಮ್ ಕಣ್ಣಿ ಬಂದಂಗೆ ಕಂಡು ಬಿಡ್ತಾ. ಆವಾಗ ತುಂಬಾ ಕಷ್ಟನೂ ಆಗುತ್ತೆ. ಅಂದ್ರೆ ಈಗ ಇದ್ದಿದ್ರೆ ಹೆಂಗಾಗ್ತಿತ್ತು ಅಪ್ಪ ಮಗನ ವೇಷ, ಅಥವಾ ಅಂದ್ರೆ ತುಂಬಾ ಫ್ರೆಂಡ್ ಆಗಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಫ್ರೆಂಡ್ಶಿಪ್ ಎಲ್ಲ ಹೆಚ್ಚಾಗಿತ್ತು. ಆಗ ಮೊಬೈಲು ಜಿಯೋ ಅದೆಲ್ಲ ಇರ್ಲಿಲ್ಲ. ಆಗ ಕೀಪ್ಯಾಡ್ ಮೊಬೈಲ್ಗಳು. ನಮ್ಮ ಮನೇಲಿ ಒಂದು ಕೀಪ್ಯಾಡ್ ಮೊಬೈಲ್, ಅವ್ರ ಹತ್ರ ಒಂದು. ಬೊಂಬೈ ಬೆಂಗಳೂರು ಎಲ್ಲಾರು ಹೋಗಿದ್ರೆ ಕನ್ನಡದಲ್ಲಿ ಮಾತಾಡೋದಲ್ಲ, ನನ್ನ ಹತ್ರ ಹಿಂದಿಯಲ್ಲಿ ತುಂಬಾ ಅದರಲ್ಲಿ ಆ ವರ್ಡ್ ಏನಾದ್ರು ಒಂದು ಮಿಸ್ಟೇಕ್ ಆಗಿತ್ತು ಆದ್ರೆ, ಒಂದು ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಿಸ್ಟೇಕ್ ಆಯ್ತು ಆದ್ರೂ ಕಾಲ್ ಬಂತು, ಅದು ಆ ವರ್ಡ್ ಅಲ್ಲ, ಅದು ಈ ವರ್ಡ್. ನೀ ಶಾಲೆಗೆ ಹೋಗ್ತಾ ಇದ್ದವ, ಏನ್ ಕಲಿತೆ ಅಂದ್ರೆ ಅಷ್ಟು ಅವ್ರ ಮೈಂಡ್ ತುಂಬಾ ಫಾಸ್ಟ್ ಇತ್ತು. ಈಗ ನೀ ಆಂಡ್ರಾಯ್ಡ್ ಕುಣಿಯೋದು ಚುರುಕುತನ ಮಾತ್ರ ಅಲ್ಲ, ಫಾಸ್ಟ್ ಇದ್ರು. ಅವ್ರ ಮೈಂಡ್ ಐಕ್ಯೂ ಲೆವೆಲ್ ಹೈಯೆಸ್ಟ್ ಫಾಸ್ಟ್ ಇತ್ತು. ಕಳ್ಕೊಂಡು ಬದುಕೋದು ತುಂಬಾ ಕಷ್ಟ. ಹೌದು, ಖಂಡಿತ ನಮಗೂ ಕೂಡ ಆ ಒಂದು ಖೇದ ಆಗೇ ಆಗುತ್ತೆ. ಯಾವಾಗ ನೆನೆಸಿದ್ರು ಅದೊಂದು ನೋವಿನ ಕೂಪಕ್ಕೆ ನಾವು ನಮ್ಮನ್ನು ತಳ್ಕೊಂಡಂಗೆ ಆಗುತ್ತೆ. ಆದರೂ ಏನೂ ಮಾಡೋಂಗಿಲ್ಲ, ವಿಧಿಯಾಟ, ಅದ್ರ ಮುಂದೆ ಯಾರದ್ದು ಏನೂ ನಡೆಯಲ್ಲ. ಅವರ ಅಭಿಮಾನಿಗಳು ನಿರ್ಮಿಸಿಕೊಟ್ಟಿರುವಂತಹ ಮನೆಯನ್ನು ಇವತ್ತು ನೋಡುವಂತಾಯಿತು, ತೋರಿಸುವಂತಾಯಿತು. ಜೊತೆಗೆ ಅವರ ಕೆಲವೊಂದು ಮೊಮೆಂಟೋಸ್ಗಳನ್ನೆಲ್ಲವೂ ನಾವು ಈಗ ಏನು ವಿಡಿಯೋದಲ್ಲಿ ತೋರಿಸಿದ್ವಿ ಅದೆಲ್ಲವನ್ನು ನೀವು ನೋಡಲಿ ಅಂತ ಪ್ರಸಾರವನ್ನು ಮಾಡಿದ್ದೀವಿ. ಇವತ್ತು ಇಲ್ಲಿಗೆ ಬಂದಾಗ ನಿಮ್ಮ ಮನೆಯನ್ನು ತೋರಿಸೋದಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ರಿ, ನಮ್ಮ ಜೊತೆಗೆ ಒಂದಿಷ್ಟು ಸಮಯವನ್ನು ಕೊಟ್ಟರೆ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನಮ್ದು ಅಂದ್ರೆ ಅವ್ರ ದೃಷ್ಟವೇ ಒಂದು ಒಳ್ಳೆ ಚಾನೆಲ್. ಅವ್ರು ಬಂದು ಪ್ರತಿಯೊಬ್ಬ ಕಲಾವಿದರನ್ನ ಯಾವ ಕಾಸ್ಟ್ ಇಲ್ಲದೆ ನಿಮ್ಮ ಬ್ಯುಸಿ ಲೈಫ್ ಅಲ್ಲಿ ಟೈಮ್ ಮಾಡ್ಕೊಂಡು ಬಂದು ಕಲಾವಿದರಿಗಾಗಿ ಈ ರೀತಿ ಸಪೋರ್ಟ್ ಇಂದ ಖಂಡಿತವಾಗಿ ಪ್ರತಿಯೊಬ್ಬ ಕಲಾವಿದರು ಆಭಾರಿಯಾಗಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಇವ್ರ ಮನೆಗೆ ಬಂದಿರುವ ಉದ್ದೇಶ, ಸುಮಾರು ದಿನಗಳಿಂದ ಇವ್ರ ಬಗ್ಗೆ ಕೇಳ್ತಾ ಇದ್ದೆ. ನಾನು ಇವರ ಆಟಗಳನ್ನೆಲ್ಲ ನಾನು ಕೂಡ ವಿಡಿಯೋ ಮುಖಾಂತರ ನೋಡಿದ್ದೆ. ಒಂದ್ಸಲ ಇಲ್ಲಿಗೆ ಬರೋಣ, ಅವರ ಪರಿಚಯವನ್ನು ನಮ್ಮ ಚಾನಲಲ್ಲಿ ಮಾಡೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದು. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.